ವೀಕ್ಷಕರೇ, ಸಂಡೇ ಎಪಿಸೋಡ್ನ ಕಿಚ್ಚನ ಪಂಚಾಯಿತಿಯ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ರಿಷಾ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯ ಅತಿ ದೊಡ್ಡ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಅಂದರೆ ಕೈ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಕೂಡ ಹೇಳಿದರು. ಸೊ ಈ ಒಂದು ವಿಚಾರದ ಬಗ್ಗೆ ನಾಳೆ ದೊಡ್ಡ ಡಿಸ್ಕಸ್ ಆಗುತ್ತೆ ಅಂತಲೂ ಕೂಡ ಹೇಳಿದರು. ಸೊ ಇದೀಗ ಅದರ ಬಗ್ಗೆ ಒಂದು ಪ್ರೋಮೋ ಕೂಡ ಬಂದಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಏನೆಲ್ಲ ಆಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ಸೀಸನಲ್ಲಿ ಇದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗಿತ್ತು. ಬಟ್ ಆದರೆ ಆ ಒಂದು ಸೀಸನಲ್ಲಿ 2 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು. ಸೊ ಈ ಸಾರಿ ಆ ರೀತಿ ಏನೂ ಆಗಿರಲಿಲ್ಲ. ಬಟ್ ಆದರೆ ಈ ಸಾರಿ ರಿಷಾ ಅವರು ಮಾಡಿರೋದು ದೊಡ್ಡ ರೂಲ್ಸ್ನ ಬ್ರೇಕ್ ಮಾಡಿದರು. ಹಾಗಾಗಿ ಒಂದು ಪ್ರೋಮೋ ತೆಳಗಡೆ ಆಲ್ರೆಡಿ ಒಂದು ಅಪ್ಡೇಟ್ ಸಹ ಕೊಟ್ಟಿದ್ರು. ಸೊ ಒಂದು ಈ ವಿಚಾರದ ಬಗ್ಗೆ ಅತಿ ದೊಡ್ಡವಾಗಿ ಕಿಚ್ಚ ಸುದೀಪ್ ಅವರ ಪಂಚಾಯಿತಿಯಲ್ಲಿ ಕ್ಲಿಯರ್ ಕಟ್ಟಾಗಿ ನಮಗೆ ಆನ್ಸರ್ ಸಿಗುತ್ತೆ ಅಂತಲೂ ಕೂಡ ಹೇಳಿದರು. ಸೊ ಈ ಒಂದು ಅರ್ಥ ನೋಡಿದ್ರೆ ಸೊ ಈ ಒಂದು ಪ್ರೋಮೋದಲ್ಲಿ ಅದಕ್ಕೂ ಇದಕ್ಕೂ ಎರಡಕ್ಕೂ ಮ್ಯಾಚ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕಿಚ್ಚ ಸುದೀಪ್ ಅವರು ರಿಷಾ ಅವರಿಗೆ ಒಂದೆರಡು ಮಾತುಗಳನ್ನು ಸಹ ಆಡಿದ್ದಾರೆ. ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕೈ ಮಾಡಿದ್ದು ಓಕೆ, ಬಟ್ ಆದರೆ ದೇವರು ನಿಮಗೆ 2 ಕೈ ಕೊಟ್ಟಿರೋದು ಒಳ್ಳೆತನಕ್ಕೆ ಮತ್ತು ಬಿಗ್ ಬಾಸ್ನ ಗೆಲ್ಲೋದಕ್ಕೆ ಯೂಸ್ ಮಾಡಿ, ಈ ರೀತಿ ಬೇರೆ ಸ್ಪರ್ಧಿ ಮೇಲೆ ಕೈ ಮಾಡೋದಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಇದೊಂದು ಬಿಗ್ ಬಾಸ್ನ ಅತಿ ದೊಡ್ಡ ರೂಲ್ಸ್ ಆಗಿತ್ತು, ಯಾವ ಸ್ಪರ್ಧಿಯ ಮೇಲೆ ಯಾವುದೇ ವಿಷಯಕ್ಕೂ ಕೂಡ ಕೈ ಮಾಡೋ ಹಾಗಿಲ್ಲ ಅಂತ. ಬಟ್ ಆದರೆ ಇಲ್ಲಿ ರಿಷಾ ಅವರು ಆ ಒಂದು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ. ಇದು ಬಿಗ್ ಬಾಸ್ನ ಅತಿ ದೊಡ್ಡ ರೂಲ್ಸ್ನ ಮೊದಲ ಬಾರಿ ಈ ಸೀಸನ್ನಲ್ಲಿ ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಾರೆ, ಈ ಒಂದು ಸಿಚುವೇಶನ್ ಆದ ಕಾರಣ ನಾವು ಒಂದು ಶಂಕುಸ್ಥಾಪನೆ ಮಾಡೋಣ ಅಂತಲೂ ಕೂಡ ಹೇಳಿದ್ದಾರೆ. ಶಂಕುಸ್ಥಾಪನೆ ಏನಪ್ಪ ಅಂದರೆ ಸೊ ಎಲ್ಲರನ್ನೂ ಲಿವಿಂಗ್ ಏರಿಯಾ ಅಂದರೆ ಎಲ್ಲ ಸ್ಪರ್ಧಿಗಳನ್ನೂ ಇಲ್ಲಿ ಕನ್ಫೆಕ್ಷನ್ ರೂಮ್ಗೆ ಕರೆಸಿದ್ದಾರೆ. ಏನಕ್ಕಪ್ಪ ಅಂದರೆ ಈ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಯೋಗ್ಯತೆ ಇದ್ದಾರಾ, ಈ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋ ಕಾರಣ ನಿಮ್ಮ ಪ್ರಕಾರ ಇವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾ ಇಲ್ವಾ, ಡಿಸಿಷನ್ ನೀವೇ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಕನ್ಫೆಕ್ಷನ್ ರೂಮಲ್ಲಿ ಸೊ 2 ಕಾರ್ಡ್ಗಳನ್ನ ಇಟ್ಟಿದ್ದಾರೆ, ಒಂದು ಯೆಲ್ಲೋ ಮತ್ತು ಇನ್ನೊಂದು ವೈಟು. ಸೊ ಸೊ ಇಲ್ಲಿ 2 ಕಾರ್ಡ್ಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಏನು ಬರೆದಿದ್ದಾರಪ್ಪ ಅಂದರೆ ಒಂದು ವಾರ್ನಿಂಗ್ ಮತ್ತು ಇನ್ನೊಂದು ಎಲಿಮಿನೇಟ್ ಅಂತ. ಸೊ ರೆಡ್ ಕಾರ್ಡಿಗೆ ಎಲಿಮಿನೇಟ್ ಅಂತ ಬರೆದಿದ್ದಾರೆ, ಯೆಲ್ಲೋ ಕಾರ್ಡಿಗೆ ವಾರ್ನಿಂಗ್ ಅಂತ ಬರೆದಿದ್ದಾರೆ. ಸೊ ಇಲ್ಲಿ ಯಾವ ಸ್ಪರ್ಧಿಗಳು ಯಾವುದನ್ನು ಚಾಯ್ಸ್ ಮಾಡ್ತಾರೆ ಅನ್ನೋ ಬಗ್ಗೆ ತೋರಿಸಿದ್ದಾರೆ. ಸೊ ರಕ್ಷಿತ್ ಅವರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಯಾವ ಕಾರ್ಡ್ ತೊಗೊಂಡಿದ್ದಾರೆ ಅಂತ ತೋರಿಸಿಲ್ಲ. ಸೊ ಇಲ್ಲಿ ಅಶ್ವಿನಿ ಗೌಡ ಮತ್ತು ಮಾಳು, ಗಿಲ್ಲಿ ನಟ ಯಾವ ಕಾರ್ಡ್ ತೊಗೊಂಡಿದ್ದಾರೆ ಅಂತ ತೋರಿಸಿದ್ದಾರೆ. ಬಟ್ ಇಲ್ಲಿ ಏನೇ ಇದೆ, ಇದೊಂದು ಒಂದು ಹೊಸ ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಗೌಡ ಇರಬೇಕಾ ಇಲ್ವಾ ಅಂತ ಅಲ್ಲಿರುವಂಥ ಸ್ಪರ್ಧಿಗಳೇ ಡಿಸಿಷನ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಏನಾದರೂ ರೆಡ್ ವೋಟಿಂಗ್ಸ್ ಕಾರ್ಡ್ಗಳು ಜಾಸ್ತಿ ಬಂದರೆ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು. ಅದೇ ಯೆಲ್ಲೋ ಕಾರ್ಡ್ ಏನಾದರೂ ಜಾಸ್ತಿ ವೋಟಿಂಗ್ಸ್ ಬಂತಪ್ಪ ಅಂದರೆ ಸೊ ನಿಮಗೆ ವಾರ್ನಿಂಗ್ ಕೊಟ್ಟು ಅಂದರೆ ವಾರ್ ಮಾಡಿ ಕೈ ಬಿಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಆಡಿದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಯೆಲ್ಲೋ ಕಾರ್ಡ್ ತಗೊಂಡಿದ್ದಾರೆ, ಕೆಲವೊಂದಿಷ್ಟು ಸ್ಪರ್ಧಿಗಳು ರೆಡ್ ಕಾರ್ಡ್ ತೋರಿಸಿದ್ದಾರೆ. ಬಟ್ ಆದರೆ ಕೆಲವೊಂದಿಷ್ಟು ಸ್ಪರ್ಧಿಗಳ ಕಾರ್ಡ್ಗಳನ್ನು ಮಾತ್ರ ತೋರಿಸಿದ್ದಾರೆ, ಇನ್ನುಳಿದಂಥ ಸ್ಪರ್ಧಿಗಳ ಕಾರ್ಡ್ ಮಾತ್ರ ತೋರಿಸಿಲ್ಲ. ಸೊ ನೋಡಬೇಕು. ಅಷ್ಟೇ ಅಲ್ಲದೆ ರಿಷಾ ಗೌಡ ಅವ್ರನ್ನು ಕನ್ಫೆಕ್ಷನ್ ರೂಮ್ಗೆ ಕರೆಸಿದ್ದಾರೆ. ಸೊ ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದಾರೆ ಅಂತ ನಮಗೂ ಇನ್ನೂ ಗೊತ್ತಿಲ್ಲ. ಸೊ ಪ್ರೋಮೋದಲ್ಲಿ ಏನು ತೋರಿಸಿದೆ ಅದರ ಬಗ್ಗೆ ಹೇಳ್ತಾ ಇದ್ದೀವಿ. ಬಟ್ ಆದರೆ ಇಲ್ಲಿ ರಿಷಾ ಗೌಡ ಅವರು ತುಂಬ ಕಣ್ಣಲ್ಲಿ ನೀರು ಹಾಕುವಂತ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ಸ್ಪರ್ಧಿಗಳಿಗೆ ಏನೋ ಹೇಳೋ ರೀತಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರಾ ಇಲ್ಲ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇದೊಂದು ಬಿಗ್ ಬಾಸ್ನ ಅತಿ ದೊಡ್ಡ ರೂಲ್ಸ್ ಎಲ್ಲರಿಗೂ ಅನ್ವಯವಾಗಿ ಆಗುತ್ತೆ. ಸೊ ಕಿಚ್ಚ ಸುದೀಪ್ ಅವ್ರಿಗೂ ಅನ್ವಯವಾಗುತ್ತೆ, ಸೊ ನಮಗೂ ಅನ್ವಯವಾಗುತ್ತೆ, ಅವ್ರಿಗೂ ಅನ್ವಯವಾಗುತ್ತೆ. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ರೂಲ್ಸ್ಗಳಿರ್ತವೆ, ಒಂದು ಗೇಮ್ಸ್ ಅಂದಮೇಲೆ ಒಂದಿಷ್ಟು ರೂಲ್ಸ್ಗಳಿದ್ದೇ ಇರುತ್ತೆ. ಸೊ ಆ ರೂಲ್ಸ್ಗಳನ್ನ ನಾವು ಪಾಲನೆ ಮಾಡಲೇಬೇಕು. ಬಟ್ ಆದರೆ ಆ ರೂಲ್ಸ್ಗಳು ಗೊತ್ತಿದ್ದು ನಾವು ತಪ್ಪು ಮಾಡೋದು ಅದು ನಮ್ಮ ದಡ್ಡತನ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಿಷಾ ಗೌಡ ಅವರು ಆ ಕೋಪಕ್ಕೆ ಗಿಲ್ಲಿ ಮೇಲೆ ಕೈ ಮಾಡಿದ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅದೊಂದು ಬಟ್ಟೆ ವಿಚಾರಕ್ಕೆ ಗಿಲ್ಲಿ ಮೇಲೆ ಕೈ ಮಾಡಿದ್ದು ತಪ್ಪು. ಯಾಕಪ್ಪ ಅಂದರೆ ಸೊ ಅದೊಂದು ದೊಡ್ಡ ರೀತಿ ಜಗಳನೇ ಆಗಿರಲಿಲ್ಲ, ಯಾಕೆ ಮಾಡಿದೆ ಏನು ಅಂತ ಕೇಳ್ಬೋದಿತ್ತು. ಬಟ್ ಅಲ್ಲೊಂದು ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಇವತ್ತಿನ ಸಂಡೇ ಎಪಿಸೋಡ್ನಲ್ಲಿ ಈ ಒಂದು ವಿಚಾರದ ಬಗ್ಗೆ ತುಂಬ ಡಿಸ್ಕಸ್ ಆಗುತ್ತೆ ಅಂತ ಸುದ್ದಿ ಕೂಡ ಇದೆ. ಇದು ಕೂಡ 1 ತಾಸು ಟೆಲಿಕಾಸ್ಟ್ ಆಗ್ಬೋದು ಅನ್ನೋದು ಕೂಡ ಇದೆ. ಯಾಕಪ್ಪ ಅಂದರೆ ನಿನ್ನೆ ಕಿಚ್ಚ ಸುದೀಪ್ ಅವರು ಅವರ ಪರ್ಸ್ನಲ್ ವಿಟಿ ಸಹ ತೋರಿಸಿದ್ರು. ಏನಪ್ಪ ಅಂದರೆ ಆ ಬಿಗ್ ಬಾಸ್ ಮನೆಯಲ್ಲಿ ಯಾರು ರಿಷಾ ಗೌಡ ಮತ್ತು ಗಿಲ್ಲಿ ಅವರು ಆಡಿರುವಂಥ ಮ್ಯಾನ್ ಹ್ಯಾಂಡ್ಲಿಂಗ್ ಸ್ಟೋರಿನೂ ಕೂಡ ತೋರಿಸಿದ್ರು. ಅಂದರೆ ಪ್ರೋಮೋದಲ್ಲಿ ತೋರಿಸಿ ಈ ಬಗ್ಗೆ ನಾವು ನಾಳೆ ಡಿಸ್ಕಸ್ ಮಾಡೋಣ ಅಂತ ಕೂಡಿದ್ರು. ಸೊ ಇದು ಈ ಸೀಸನ್ನ ಬಿಗ್ ಬಾಸ್ ಮೊದಲ ಬಾರಿಗೆ ಈ ರೀತಿ ತೋರಿಸಿದ್ದು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಿಷಾ ಗೌಡ ಮತ್ತು ಗಿಲ್ಲಿ ಅವರು ತಪ್ಪಿದೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಸೊ ಇಬ್ಬರದು ತಪ್ಪಿದೆ. ಯಾಕಪ್ಪ ಅಂದರೆ ಗಿಲ್ಲಿ ಅವರು ಆ ಡ್ರೆಸ್ನ ಆ ರೀತಿ ಮಾಡಬಾರ್ದಾಗಿತ್ತು, ಬಟ್ ಮಾಡಿಬಿಟ್ರು. ನೋಡಬೇಕು ಏನಾಗುತ್ತೆ ಕಿಚ್ಚನ ಪಂಚಾಯಿತಿಲಿ ಯಾವ ರೀತಿ ಕಿಚ್ಚ ಸುದೀಪ್ ಅವರು ಆನ್ಸರ್ ಮಾಡ್ತಾರೆ. ಕಳೆದ ಬಾರಿ ಆದಂತಹ ಒಂದು ಕ್ಲಾಸ್ ಏನಾದರೂ ನಡೆಯುತ್ತಾ, ತುಂಬ ಜನ ಅದಕ್ಕೆ ವೇಟ್ ಮಾಡ್ತಾ ಇದ್ರಿ. ಸೊ ನಿನ್ನೆ ಕೂಡ ರಕ್ಷಿತಾ ಮತ್ತು
ಅಶ್ವಿನಿ ಗೌಡ ಅವರ ನಡುವೆ ಒಂದು ಕ್ಲಾಸ್ ಕೂಡ ನಡೀತು. ಇಲ್ಲಿ ಅಶ್ವಿನಿ ಗೌಡ ತಪ್ಪು ಯಾವ ರೀತಿ ಇದೆ ಅಂತ ಕಿಚ್ಚ ಸುದೀಪ್ ಅವರು ತೋರಿಸ್ಕೊಟ್ರು. ಬಟ್ ಇಲ್ಲಿ ಅಶ್ವಿನಿ ಗೌಡರದೊಂದು ತಪ್ಪಿಲ್ಲ ಆಗಿತ್ತು, ರಕ್ಷಿತ್ ಅವ್ರ ತಪ್ಪಿಲ್ಲ, ಇಬ್ಬರದು ಕೂಡ ತಪ್ಪಿತ್ತು ಅಂತಲೂ ಕೂಡ ಹೇಳ್ಬೋದು. ನೋಡಬೇಕು ಇವತ್ತು ರಿಷಾ ಗೌಡ ಅವ್ರದ್ದು ತಪ್ಪಿದೆಯಾ ಅಥವಾ ಗಿಲ್ಲಿ ಅವರ ತಪ್ಪಿದೆಯಾ, ಕಿಚ್ಚ ಸುದೀಪ್ ಅವರು ಯಾವ ಥರ ಡಿಸ್ಕಸ್ ಮಾಡ್ತಾರೆ ಅಂತ. ಸೊ ನಿಮ್ಮ ಪ್ರಕಾರ ಯಾರ್ದು ಅತಿ ಹೆಚ್ಚು ತಪ್ಪಿರ್ಬೋದು, ಕಿಚ್ಚ ಸುದೀಪ್ ಅವರು ಯಾರ ಬಗ್ಗೆ ಅತಿಯಾಗಿ ಮಾತಾಡ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಪ್ರೋಮೋ ನೋಡಿದ್ಮೇಲೆ ಅಂತೂ ನನಗೆ ಒಂದಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕಪ್ಪ ಅಂದರೆ ಇಷ್ಟು ದಿನ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡಿಂಗ್ ಆಗಿರುವಂಥದ್ದು. ಈ ಒಂದು ರೂಲ್ಸ್ ಬ್ರೇಕ್ ಮಾಡಿದರೆ ಕಿಚ್ಚ ಸುದೀಪ್ ಅವರು ಯಾಕೆ ಇನ್ನೂ ಆ್ಯಕ್ಷನ್ ಅಂದರೆ ಬಿಗ್ ಬಾಸ್ ಅವರು ಇನ್ನೂ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ. ಕಿಚ್ಚ ಸುದೀಪ್ ನಿನ್ನೆಗೂ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಅವರು ಅಲ್ಲಿರುವಂಥ ಸ್ಪರ್ಧಿಗಳು ರಿಷಾಗೆ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡಬೇಕು ಬಿಗ್ ಬಾಸ್ ಮನೆ ಅಂದರೆ ಏನಾದ್ರು ಹೊರಗಡೆ ಹೋಗ್ತಾರಾ ಅಥವಾ ಎಲಿಮಿನೇಟ್ ಆಗಿ ಹೋಗ್ತಾರಾ ಅಥವಾ ವಾರ್ನಿಂಗ್ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲೇ ಇರ್ತಾರಾ ನೋಡಬೇಕು. ಇದು ಡಿಸಿಷನ್ ಕೂಡ ಎಲ್ಲ ಸ್ಪರ್ಧಿಗಳ ಮೇಲಿದೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರ ಕೂಡ ಕೆಲವೊಂದಿಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಕೆಲವೊಂದಿಷ್ಟು ಅಲ್ಲ, ಒಬ್ಬರು ಹೋಗ್ಬೋದು ಇಲ್ಲ ಇಬ್ಬರು ಹೋಗ್ಬೋದು. ಆಲ್ರೆಡಿ ನಿನ್ನೆ ಎಪಿಸೋಡ್ನಲ್ಲಿ 4 ಜನ ಸೇವ್ ಕೂಡ ಆಗಿದ್ದಾರೆ. ಸೊ ಇವಾಗ ಈ ವಾರ ಒಬ್ಬರು ಸ್ಪರ್ಧಿ ಮನೆಯಿಂದ ಹೊರಗಡೆ ಹೋಗ್ತಾರೆ. ಬಟ್ ಹೇಳೋಕ್ಕಾಗಲ್ಲ, ಇಲ್ಲಿ ರಿಷಾ ಗೌಡ ಅವರು ಸೇರಿ ಇನ್ನೊಬ್ಬರು ಕೂಡ ಹೋಗ್ಬೋದು. ಅದು ನಮಗಿನ್ನೂ ಅಪ್ಡೇಟ್ಸ್ ಸಿಕ್ಕಿಲ್ಲ, ಗೊತ್ತಾಗುತ್ತೆ ಇವತ್ತಿನ ಎಪಿಸೋಡ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟ್ ಜೊತೆ. ಬೈ ಬೈ ಫ್ರೆಂಡ್.